ಹಲೋ ನಮಸ್ತೆ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾವು ರಬ್ಬರ್ ಹಾಲು ಹೇಗೆ ಸಿಗುತ್ತೆ ನಮಗೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಸಿಕ್ಕ ರಬ್ಬರ್ ಹಾಲನ್ನು ಹೇಗೆ ರಬ್ಬರ್ ಶೀಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಫ್ರೆಶ್ ಆಗಿ ಸಿಕ್ಕೋ ರಬ್ಬರ್ ಹಾಲನ್ನ ಈ ಥರ ಜರಡಿಯಲ್ಲಿ ಸೋಸ್ಕೊಳ್ತಾರೆ. ಇದು ತುಂಬ ದೊಡ್ಡ ಜರಡಿ ಅನಿಸುತ್ತೆ, ಬಟ್ ಇದು ಮನೆಯಲ್ಲೇ ಮಾಡಿರೋದು. ದೊಡ್ಡ ಪಾತ್ರೆಯಲ್ಲಿ ಸಣ್ಣ ಸಣ್ಣ ತೂತು ಮಾಡಿ ಆ ಕಡೆ ಈ ಕಡೆ ಕೋಲನ್ನು ಕಟ್ಟಿ ಈ ಜರಡಿಯನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ. ಸಣ್ಣ ಸಣ್ಣ ಎಲೆ ಕಡ್ಡಿ ಅದೆಲ್ಲ ಬಿದ್ದಿರುತ್ತೆ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಸ್ಕ್ರ್ಯಾಪ್ ಅಂದರೆ ರಬ್ಬರ್ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಅದನ್ನು ಸ್ಕ್ರ್ಯಾಪ್ ಅಂತ ಹೇಳ್ತಾರೆ. ಅದು ಕೂಡ ಇರುತ್ತೆ. ಸೋಸ್ಕೊಂಡ್ರೆ ಇವ್ರಿಗೆ ಪ್ಯೂರ್ ಮಿಲ್ಕ್ ಫಾರ್ಮ್ ಆಫ್ ರಬ್ಬರ್ ಸಿಗುತ್ತೆ. ಬಂದಿರುವ ಎಲ್ಲ ಹಾಲು ಕ್ಯಾನ್ಗಳನ್ನು ಈ ಥರ ಸೋಸ್ಕೊಂಡು ಎಂಟಿ ಮಾಡ್ತಾರೆ. ನೋಡಿ ಎಷ್ಟು ತಿಕ್ಕಾಗಿ ಪ್ಯೂರಾಗಿ ಕಾಣ್ತಾ ಇದೆ ಅಲ್ವಾ. ಆಗಲೇ ಹೇಳಿದ ಹಾಗೆ ಗಟ್ಟಿಯಾಗಿರೋ ಪದಾರ್ಥಗಳನ್ನು ಅಂದರೆ ಸ್ಕ್ರ್ಯಾಪನ್ನೇ ಸಪ್ರೇಟ್ ಮಾಡ್ಕೊಳ್ತಾರೆ, ಮತ್ತು ಪ್ಯೂರ್ ಫಾರ್ಮ್ ಆಫ್ ರಬ್ಬರ್ ಮಿಲ್ಕ್ನೇ ಬೇರೆ ಸಪ್ರೇಟ್ ಮಾಡ್ಕೊಳ್ತಾರೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಮಜ್ಜಿಗೆ, ಮನೆಯಲ್ಲೇ ಮಾಡಿದ ಮಜ್ಜಿಗೆ ಕೂಡ ಈ ರಬ್ಬರ್ ಹಾಲಿಗೆ ಮಿಕ್ಸ್ ಮಾಡ್ತಾರೆ. ಈ ಕಲೆಕ್ಟ್ ಆಗಿರೋ ರಬ್ಬರ್ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾರೆ. ಮಜ್ಜಿಗೆ ಇದರಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ, ಮಜ್ಜಿಗೆ ರಬ್ಬರ್ ಹಾಲು ಗಟ್ಟಿಯಾಗಿ ಕನ್ಸಿಸ್ಟೆನ್ಸ್ ಮೇಂಟೈನ್ ಮಾಡೋ ಥರ ಮಜ್ಜಿಗೆ ಸಹಾಯ ಮಾಡುತ್ತೆ. ತುಂಬ ಜನ ಮಜ್ಜಿಗೆ ಬದಲಾಗಿ ಆ್ಯಸಿಡ್ ಕೂಡ ಬಳಸ್ತಾರೆ. ಇಲ್ಲಿ ತೋರಿಸಿದ ಹಾಗೆ ಒಂದು ಬಕೆಟಿಗೆ 250 ml ಆಗುವಷ್ಟು ಒಂದು ಸಣ್ಣ ಮಗ್ಗಲ್ಲಿ ಮಜ್ಜಿಗೆಯನ್ನು ಒಯ್ದು ಅದಕ್ಕೆ ರಬ್ಬರ್ ಹಾಲನ್ನು ಬೆರೆಸಿ ಈ ಥರ ಟ್ರೇಯಲ್ಲಿ ಸೆಟ್ ಆಗಲು ಬಿಡ್ತಾರೆ. ಒಂದಾದ ನಂತರ ಒಂದು ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಟ್ರೇಗೆ ಹಾಲು ಒಯ್ದ ನಂತರ ಅದನ್ನು ಸೆಟ್ ಆಗಲಿಕ್ಕೆ ಹಾಗೆ ಬಿಡ್ತಾರೆ. ಇದು ಮಾರ್ನಿಂಗ್ ವರ್ಕ್ ಇಲ್ಲಿಗೆ ಫಿನಿಶ್ ಆಗುತ್ತೆ. ನೋಡಿ ಎಲ್ಲ ಟ್ರೇಗೆ ಹಾಲು ಒಯ್ದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಇದೀಗ ಸಂಜೆ ಆಗಿದೆ. ಸಂಜೆ ಆಗುವಾಗ ನೋಡಿ ರಬ್ಬರ್ ಹಾಲು ಇವಾಗ ಸ್ವಲ್ಪ ಗಟ್ಟಿಯಾಗಿ ಟ್ರೇ ಯಾವ ಶೇಪಲ್ಲಿ ಇತ್ತು ಆ ಶೇಪಿಗೆ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ರಬ್ಬರ್ ಹಾಲನ್ನು ಟ್ರೇಯಿಂದ ತೆಗಿತಾ ಇದ್ದಾರೆ. ಈ ಶೇಪಲ್ಲಿ ರಬ್ಬರ್ ಶೀಟ್ ಶೇಪಲ್ಲಿ ರಬ್ಬರ್ ಹಾಲು ಗಟ್ಟಿಯಾಗಿದೆ. ನಮಗೆ ಈಗಾಗಲೇ ಸಿಕ್ಕಿರೋ ರಬ್ಬರ್ ಹೇಗಿರುತ್ತೆ ಅಂದರೆ, ದಪ್ಪವಾಗಿ ಚಿಕ್ಕದಾಗಿ ಇರುತ್ತೆ. ಅದರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅದಕ್ಕೆ ಅವರು ಇದು ರಬ್ಬರ್ ನಮಗೆ ಏನು ಟ್ರೇಯಿಂದ ಫಸ್ಟ್ ಸಿಕ್ಕಿರುತ್ತಲ್ವ ಅದನ್ನು ತಗೊಂಡೋಗಿ ಈ ಮಿಷಿನಲ್ಲಿ ಹಾಕ್ತಾರೆ. ಈ ಮಿಷಿನ್ ಏನು ಮಾಡುತ್ತಪ್ಪ ಅಂದರೆ, ರಬ್ಬರ್ನ ಸ್ವಲ್ಪ ಉದ್ದ ಮಾಡುತ್ತೆ, ಅಗಲ ಮಾಡುತ್ತೆ, ಮತ್ತು ಜಾಸ್ತಿ ನೀರಿರೋದನ್ನು ಅದರಿಂದ ಹಿಂಡಿ ಆಚೆ ಹಾಕುತ್ತೆ. ಈ ಮಷೀನಲ್ಲಿ ಒಂದು ಶೀಟ್ನ 2 ಸಲ ಹಾಕ್ತಾರೆ. ಫಸ್ಟ್ ಟೈಮ್ ಹಾಕುವಾಗ ಏನಾಗುತ್ತೆ ಅಂದರೆ, ಅಧಿಕವಾಗಿರೋ ನೀರಿನಂಶ ಅದರಿಂದ ಆಚೆ ಬರುತ್ತೆ. 2ನೇ ಸಲ ಹಾಕುವಾಗ ಮಿಷಿನ್ ಮೇಲೆ ಟೈಟರ್ ಇರುತ್ತೆ, ಅದನ್ನು ಟೈಟ್ ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾದ ಕರೆಕ್ಟ್ ಶೇಪ್ ಹಾಗೂ ಸೈಜ್ 2ನೇ ಸಲ ಅದಕ್ಕೆ ಸಿಗುತ್ತೆ. ಎಲ್ಲ ಶೀಟ್ಗಳನ್ನು ಇವರು ಸೇಮ್ ಮೆಥಡಲ್ಲಿ ಪ್ರೋಸೆಸ್ ಮಾಡ್ತಾರೆ.
ಈ ಥರ ರೆಡಿಯಾಗಿರೋ ಶೀಟ್ಸ್ನ ನಾವು ಸೆಕೆಂಡ್ ಮಿಷಿನ್ಗೆ ಹಾಕ್ತೀವಿ. ಸೊ ಫಸ್ಟ್ ಮಿಷಿನಲ್ಲಿ ಏನು ಮಾಡಿದ್ವಪ್ಪ ಅಂದರೆ ಅದರಲ್ಲಿರುವ ಹೆಚ್ಚಿನ ನೀರನ್ನು ಹಿಂಡಿ ತೆಗೆದ್ವಿ ಮತ್ತು ಅದಕ್ಕೆ ಸೆಕೆಂಡ್ ಟೈಟರ್ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿರೋ ಶೇಪ್ ಆ್ಯಂಡ್ ಸೈಜ್ ಕೊಟ್ಟಿದ್ದೀವಿ. ಇದೇ ನೋಡಿ ಎರಡನೇ ಮಿಷಿನು. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಏನಿಲ್ಲ, ಇನ್ನು ಸ್ವಲ್ಪ ತೆಳ್ಳಗಾಗುತ್ತೆ ಮತ್ತು ಅದಕ್ಕೆ ಪರ್ಫೆಕ್ಟಾಗಿ ಶೇಪ್ ಬರುತ್ತೆ. ಅದಾದ ನಂತರ ನೀರಲ್ಲಿ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಸೈಡಲ್ಲಿ ಹಾಕ್ಕೊಳ್ತಾರೆ. ಸೊ ಇದೇ ವಿಧಾನವನ್ನು ಎಲ್ಲ ಶೀಟ್ಗಳಿಗೂ ಅವರು ಮಾಡ್ತಾರೆ. ನಾನು ಶೇಪ್ ಬರುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಇದೆ ಒಂಥರ ಲೈನ್ ಥರ ಕಾಣ್ತಾ ಇದೆ ಅಲ್ವಾ, ಇದೇ ಶೇಪು. ಇದು ಸೆಕೆಂಡ್ ಮಿಷಿನಲ್ಲಿ ಈ ಶೀಟಿಗೆ ಬರುವಂಥದ್ದು. ನೋಡಿ ಇದೇ ಮಿಷಿನ್ ಇದಲ್ವಾ, ಈ ಮಿಷಿನಲ್ಲಿ ಅದಕ್ಕೆ ಈ ಥರ ಲೈನ್ ಶೇಪ್ ಬರುತ್ತೆ. ಸೊ ಇಲ್ಲಿಗೆ ರಬ್ಬರ್ ಶೀಟ್ ರೆಡಿ ಆಯಿತು. ಈ ಥರ ಎಲ್ಲ ಶೀಟ್ಗಳನ್ನು ಈ ಶೇಪಿಗೆ ತಂದ ಮೇಲೆ ಅದನ್ನು ಬಿಸಿಲಿಗೆ ಒಣಗಿಸ್ತಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ರೀತಿ ರಬ್ಬರ್ ಶೀಟ್ ರೆಡಿಯಾಗಿರೋ ರಬ್ಬರ್ ಶೀಟನ್ನು ಈ ಥರ ಬಿಸಿಲಿಗೆ ಒಣಗಿಸ್ತಾರೆ. ಒಂದು 3 ದಿನದಿಂದ 5 ದಿನವರೆಗೆ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಕಾಯೋಕ್ಕೆ ಬಿಡ್ತಾರೆ. ಸೊ ಫೈನಲ್ ಡೇ ಅದು ಹೇಗೆ ಕಾಣುತ್ತಪ್ಪ ಅಂದರೆ ಹೀಗೆ, ಈ ಕಲರ್ 3 to 5 days ಚೆನ್ನಾಗಿ ಒಣಗಿದ್ರೆ ಈ ಕಲರ್ ಕಾಣಿಸುತ್ತೆ. ಇಲ್ಲಿಗೆ ನಮ್ಮ ಪ್ರೋಸೆಸ್ ಮುಗಿಲಿಲ್ಲ. ಲಾಸ್ಟ್ ಫೈನಲ್ ಸ್ಟೆಪ್ ಒಂದು ಬಾಕಿ ಇದೆ. ಅದೇ ಈ ಶೀಟನ್ನು ತಗೊಂಡೋಗಿ ಹೊಗೆಗೂಡಿಗೆ ಹಾಕೋದು. ಹೊಗೆಗೂಡು ಅಂದರೆ ಏನು ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಹೊಗೆಗೂಡು. ಇಲ್ಲೆಲ್ಲ ರಬ್ಬರ್ ಶೀಟ್ ಹಾಕಿದಾರಲ್ವ, ಆ ಥರ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಇಲ್ಲಿ ತೊಗೊಂಡು ಬಂದು ರಬ್ಬರ್ ಶೀಟ್ಗಳನ್ನೆಲ್ಲ ಹಾಕ್ತಾರೆ. ಈ ಕೆಳಗಡೆ ಕಾಣ್ತಾ ಇದೆ ಅಲ್ವಾ, ಅದೆಲ್ಲ ನಾನು ಸ್ಕ್ರ್ಯಾಪ್ ಅಂತ ಹೇಳಿದೆ ಅಲ್ವಾ, ಅದನ್ನು ಕೂಡ ಈ ಹೊಗೆ ಗೂಡಿಗೆ ಹಾಕ್ತಾರೆ. ಒಣಗಿದ ಶೀಟೆಲ್ಲ ಕಲರ್ ಚೇಂಜ್ ಆಗಿ ಬ್ಲ್ಯಾಕ್ ಕಲರ್, ಮಸಿ ಕಲರ್ ಆಗೋದು ಇಲ್ಲಿನೇ. ಇಲ್ಲಿ ಕೆಲವು ಪೈಪ್ಗಳು ಕಾಣಿಸ್ತಾ ಇರುತ್ತಲ್ವ ನಿಮಗೆ, ಆ ಪೈಪ್ಗಳಿಂದನೇ ಹೊಗೆ ಗೂಡಿಗೆ ತುಂಬುತ್ತೆ. ಅದರಿಂದಾಗಿ ಶೀಟ್ ಕಲರ್ ಚೇಂಜ್ ಆಗುತ್ತೆ. ಇದೇ ನೋಡಿ ಹೊಗೆ ಹೇಗೆ ಬರುತ್ತೆ ಅಂದರೆ ಇಲ್ಲಿ ಬೆಂಕಿ ಹಾಕ್ತಾರೆ. ಇದು ಆ ರೂಮಿಂದ ಹೊರಗೆ ಇರುತ್ತೆ, ಆ ಹೊಗೆಗೂಡಿಂದ ಹೊರಗೆ ಇರುವ ಜಾಗ. ಇಲ್ಲಿ ಕಟ್ಟಿಗೆ ಇಟ್ಟು ಬೆಂಕಿ ಹಾಕಿದ್ರೆ ಆ 3 ಕಂಡಿ ಇದೆ ಅಲ್ವಾ, ಅಲ್ಲಿಂದ ಒಳಗೆ ಹೊಗೆ ಹೋಗುತ್ತೆ. ಇಲ್ಲಿಂದ ಹೋಗಿರೋ ಹೊಗೆ ಆ ರೂಮಲ್ಲಿ ತುಂಬಿಕೊಂಡು ಹೊಗೆಯಲ್ಲಿರುವ ಕಾರ್ಬನ್ ಆ ಶೀಟ್ಗಳಿಗೆ ಅಂಟ್ಕೊಳ್ಳುತ್ತೆ. ಸೊ ಅದು ಬ್ಲ್ಯಾಕ್ ಕಲರ್ ಆಗುತ್ತೆ. ಯಾರೆಲ್ಲ ಈ ಪ್ರೋಸೆಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.